ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಮಹೇಶ್ ಹೆಚ್ಚಿನ ಡೀಟೇಲ್ಸನ್ನು ನ್ಯೂಸ್ ಡೆಸ್ಕಿಂದ ಕೊಡ್ತಾ ಹೋಗ್ತಾರೆ. ಮಹೇಶ್, ನಿನ್ನೆ ಹೈಕೋರ್ಟ್ ಸೂಚನೆ ಕೊಟ್ಟಿದ್ರೂ ಕೂಡ ಸರ್ಕಾರ ಒಂದು ಹೆಜ್ಜೆ ಮುಂದೆ ಹೋಗಿ 38 ತಿಂಗಳ ಅರಿಯರ್ಸ್ ಕೊಡೋಕ್ಕಾಗಲ್ಲ, 14 ತಿಂಗಳ ಅರಿಯರ್ಸ್ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಸಾರಿಗೆ ನೌಕರರು ಅದನ್ನು ಕಿವಿಗೆ ಹಾಕ್ಕೊಳ್ದೇನೆ ಇವತ್ತು ಬೆಳಗ್ಗೆಯಿಂದನೂ ಕೂಡ ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ಇವತ್ತು ಮುಷ್ಕರದ ಕಾವು ಸರ್ಕಾರಕ್ಕೆ ಕಾದಿತ್ತು. ಆದರೂ ಕೂಡ ಈಗ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆಯಿತು. ಸರ್ಕಾರಕ್ಕೆ ಜೊತೆಗೆ ಸಾರಿಗೆ ನೌಕರರಿಗೆ ಹೈಕೋರ್ಟ್ ಈಗ ಎಚ್ಚರಿಕೆ ಕೊಟ್ಟಿದೆ. ಹಾಗಾದರೆ ಈಗ ಈ ಎಚ್ಚರಿಕೆ ಬೆನ್ನಲ್ಲೇ ಸಾರಿಗೆ ನೌಕರರ ಮುಂದಿನ ಒಂದು ನಡೆ ಹೇಗಿರುತ್ತದೆ ಅಂತ ಮಹೇಶ್? ಸಚಿನ್, ಪ್ರಮುಖವಾಗಿ ಇವತ್ತು ಬೆಳಗ್ಗೆಯಿಂದ ಮುಷ್ಕರ ಆರಂಭವಾಯಿತು. ಬಟ್ ನಿನ್ನೆ ಸಂಜೆ ಹೈಕೋರ್ಟಿಂದ ನೋಟಿಸ್ ಬಂದಿತ್ತು ಜಂಟಿ ಕ್ರಿಯಾ ಸಮಿತಿಗೆ. ಹೈಕೋರ್ಟ್ನಿಂದ ನೋಟಿಸ್ ಬಂದಿದ್ದರೂ ಕೂಡ ಇವತ್ತು ಬೆಳಗ್ಗೆ ಮುಷ್ಕರ ಆರಂಭವಾದ ಕಾರಣಕ್ಕಾಗಿ ಒಂದಿಷ್ಟು ಗೊಂದಲ ಉಂಟಾಗಿತ್ತು. ಮುಷ್ಕರ ಮುಂದುವರಿಯುತ್ತಾ ಇಲ್ವಾ ಅನ್ನೋದರ ಬಗ್ಗೆ. ಇದಾದ ನಂತರ ಮಹತ್ವದ ಸಭೆಯನ್ನು ನಡೆಸ್ತಾರೆ. ಅನಂತ ಸುಬ್ಬಾರಾವ್ ಅವರ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ನಡೆಸ್ತಾರೆ. ಆ ಸಭೆಯಲ್ಲಿ ಹೈಕೋರ್ಟ್ನ ಆದೇಶ ಏನೇ ಬಂದರೂ ಕೂಡ ಸ್ವಾಗತ ಮಾಡೋಣ ಅಂತ ಹೇಳಿದ್ರು. ಅದಾದ ನಂತರ ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಸುದ್ದಿಗೋಷ್ಠಿಯಲ್ಲೂ ಕೂಡ ಸುಬ್ಬಾರಾವ್ ಅವರು ಅದನ್ನೇ ಹೇಳ್ತಾರೆ, ಹೈಕೋರ್ಟ್ನ ಆದೇಶ ಏನೇ ಬಂದರೂ ಕೂಡ ನಾವು ಸ್ವಾಗತಿಸ್ತೀವಿ, ಜೊತೆಗೆ ಹೈಕೋರ್ಟ್ನ ಆದೇಶದಂತೆ ನಾವು ಪಾಲಿಸ್ತೀವಿ ಅಂತ ಹೇಳಿದ್ರು. ಸೊ ಎಲ್ಲರಲ್ಲೂ ಕುತೂಹಲ ಇತ್ತು, ಹೈಕೋರ್ಟ್ ಯಾವ ರೀತಿಯಾಗಿ ಆದೇಶವನ್ನು ಕೊಡಬಹುದು ಅಂತ ಹೇಳಿ. ಇವತ್ತು ಎಕ್ಸಾಕ್ಟ್ ಆಗಿ ಮಧ್ಯಾಹ್ನ 3:30 ಇವತ್ತು ಹೈಕೋರ್ಟಲ್ಲಿ ವಿಚಾರಣೆ ಆರಂಭವಾಗುತ್ತೆ. ಅಡ್ವೊಕೇಟ್ ಜನರಲ್ ಆಗಿರುವಂತಹ ಕೆ ಶಶಿಕಿರಣ್ ಶೆಟ್ಟಿ ಅವರು ವಾದವನ್ನು ಮಂಡನೆ ಮಾಡ್ತಾರೆ. ಅವರ ವಾದ ಸಿಂಪಲ್ ಆಗಿರುತ್ತೆ ಮತ್ತು ತುಂಬ ಸರಳ ಮತ್ತು ಸ್ಪಷ್ಟವಾಗಿತ್ತು. ಹೈಕೋರ್ಟ್ ಆದೇಶ ಕೊಟ್ಟಿದ್ರೂ ಕೂಡ ಮುಷ್ಕರವನ್ನು ನಡೆಸಲಾಗಿದೆ, ಇದು ನ್ಯಾಯಾಂಗ ನಿಂದನೆ ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಜಂಟಿ ಕ್ರಿಯಾ ಸಮಿತಿ ಪರವಾಗಿದ್ದಂಥ ವಕೀಲರು ಹೇಳ್ತಾರೆ, ಇಲ್ಲ ನಮಗೆ ನೋಟಿಸ್ ಬಂದಿದ್ದು ನಿನ್ನೆ ಸಂಜೆ, ಹೀಗಾಗಿ ನಾವು ಮುಷ್ಕರವನ್ನು ನಡೆಸಿದ್ದೀವಿ ಅಂತ ಹೇಳ್ತಾರೆ. ಆಗ ನ್ಯಾಯಾಧೀಶರು ಪ್ರಶ್ನೆಯನ್ನು ಕೇಳ್ತಾರೆ, ನೋಟಿಸ್ ಬಂದರೂ ಕೂಡ ಯಾವ ಕಾರಣಕ್ಕಾಗಿ ನೀವು ಮುಷ್ಕರವನ್ನು ನಡೆಸಿದ್ರಿ? ನೋಟಿಸ್ ಬಂದರೂ ಮುಷ್ಕರವನ್ನು ನಡೆಸಿದ್ದೀರಿ ಅಂತ ಹೇಳಿದ್ರೆ ಅದು ನ್ಯಾಯಾಂಗ ನಿಂದನೆ. ಎಸ್ ಮಾಡಿ ಕ್ರಮಕ್ಕೆ ಅದು ಕಾನೂನು ಬಾಹಿರ ಆಗುತ್ತೆ. ಎಸ್ ಮಾಡಿ ಕಾನೂನು ಬಾಹಿರ, ಜೊತೆಗೆ ಇದು ನ್ಯಾಯಾಂಗ ನಿಂದನ, ನಿಮ್ಮನ್ನು ಬಂಧಿಸ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ. ಯಾವಾಗ ನ್ಯಾಯಾಧೀಶರು ಬಂಧನದ ಎಚ್ಚರಿಕೆಯನ್ನು ಕೊಡ್ತಾರೆ ಆಗ ವಕೀಲರು ಹೇಳ್ತಾರೆ, ಇಲ್ಲ ನಾಳೆ ಬೆಳಗ್ಗೆಯಿಂದಲೇ ನಾವು ಮುಷ್ಕರವನ್ನು ವಾಪಸ್ ಪಡಿತೀವಿ ಅಂತ ಹೇಳ್ತಾರೆ. ಅಲ್ಲಿಗೆ ಒಂದಿಷ್ಟು ಗೊಂದಲ ಏನಿತ್ತು, ಬೆಳಗ್ಗೆಯಿಂದ ಕೂಡ ಮುಷ್ಕರ ಮುಂದುವರಿಯುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಬಂದಿದೆ. ಏನು, ನಾಳೆಯಿಂದ ಮುಷ್ಕರ ನಡೆಯೋದಿಲ್ಲ, ಈಗಾಗಲೇ ಮುಷ್ಕರವನ್ನು ವಾಪಸ್ ಪಡೆದಿದ್ದಾರೆ. ವಾದ ಪ್ರತಿವಾದ ಎಲ್ಲವೂ ಕೂಡ ಆಗಿದೆ. ಇನ್ನು 7ನೇ ತಾರೀಕು ವಿಚಾರಣೆ ಮುಂದೂಡಿಕೆ ಆಗಿದೆ. ಮುಖ್ಯವಾಗಿ ಈ ಕ್ರಿಯಾ ಸಮಿತಿ ಅಂದರೆ ಜಂಟಿ ಕ್ರಿಯಾ ಸಮಿತಿಯ ವಾದ ಏನಾಗಿತ್ತು ಅಂತ ಹೇಳಿದ್ರೆ, ಹೌದು ನಿನ್ನೆ ನೋಟಿಸ್ ಕೊಟ್ಟಿರಬಹುದು, ಬಟ್ ನಿನ್ನೆ ಹೈಕೋರ್ಟ್ ನಮ್ಮ ವಾದವನ್ನು ಕೇಳಿರಲಿಲ್ವಲ್ಲ. ಸರ್ಕಾರದ ಪರವಾಗಿರುವಂಥ ವಾದವನ್ನು ಕೇಳಿತ್ತು, ಮತ್ತು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ಪರವಾಗಿರುವಂಥ ವಕೀಲರ ವಾದವನ್ನು ಕೇಳಿತ್ತು. ಬಟ್ ನಾವು ಕೂಡ ಇದ್ವಲ್ಲ, ನಮ್ಮ ವಾದವನ್ನು ಹೈಕೋರ್ಟ್ ಕೇಳಬೇಕಿತ್ತು ಅಂತ ಹೇಳಿತ್ತು. ಬಟ್ ಇವತ್ತು ಹೈಕೋರ್ಟ್ ವಾದವನ್ನು ಕೇಳಿದರೂ ಕೂಡ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ. ಹಾಗಾದರೆ ಏನಾಗಬಹುದು ಅಂತ ಹೇಳಿದ್ರೆ, ಈಗ ಮುಷ್ಕರವಂತೂ ನಾಳೆಯಿಂದ ಆರಂಭ ಆಗಲ್ಲ. ಬಟ್ ಸರ್ಕಾರ ಒಂದು ಮಾತು ಹೇಳಿದೆ, ಅಂದರೆ ಶಶಿಕಿರಣ್ ಶೆಟ್ಟಿ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಈಗಲೂ ಕೂಡ ಸರ್ಕಾರ ಬದ್ಧವಾಗಿದೆ, ಸಂಧಾನ ಸಭೆಗೆ ನಡೆಸಲಿಕ್ಕೆ ನಾವು ಮುಂದಾಗ್ತೀವಿ, ಅವರ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಹೇಳ್ತಾ ಇದೆ. ಬಟ್ ನೌಕರರು ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಸುಬ್ಬಾರಾವ್ ಅವರು ಒಂದು ಮಾತು ಹೇಳಿದ್ರು, ಸರ್ಕಾರ ಈ ಹಿಂದೆ ನಮಗೆ 3 ನಾಮ ಹಾಕಿತ್ತು, ಈಗ 1 ನಾಮ ತೆಗಿತೀವಿ ಅಂತ ಹೇಳ್ತಾ ಇದೆ, ಇನ್ನು 2 ನಾಮ ಅದೇ ರೀತಿಯಾಗಿ ಉಳಿಸ್ಕೊಂಡಿದೆ ಅಂತ ಹೇಳಿದ್ರು. ಅದರ ಅರ್ಥ ಸರ್ಕಾರ ಬೇಡಿಕೆಯನ್ನು ಈಡೇರಿಸಿದ್ರು ಕೂಡ ಈಗ ಅರಿಯರ್ಸ್ 38 ತಿಂಗಳ ಅರಿಯರ್ಸನ್ನು ಬಾಕಿ ಇದೆ, ಅದನ್ನು ರಿಲೀಸ್ ಮಾಡಿ ಅಂತ ಹೇಳಿ ನೌಕರರು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಸರ್ಕಾರ ಹೇಳ್ತಾ ಇದೆ, ಇಲ್ಲ 38 ತಿಂಗಳ ಅರಿಯರ್ಸನ್ನು ಕೊಡ್ಲಿಕ್ಕಾಗಲ್ಲ, 14 ತಿಂಗಳ ಅರಿಯರ್ಸನ್ನು ಕೊಡ್ಲಿಕ್ಕೆ ಮಾತ್ರ ಸಾಧ್ಯ ಅಂತ ಹೇಳಿ, ಅಂದರೆ 1800 ಕೋಟಿಯನ್ನು ನಾವು ರಿಲೀಸ್ ಮಾಡ್ತೀವಿ ಅಂತ. ಇದಕ್ಕೆ ಈಗ ನೌಕರರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅಂದರೆ ಒಪ್ತಾ ಇಲ್ಲ, ಮತ್ತು ನೌಕರರು ಕೂಡ ಮುಷ್ಕರಕ್ಕೆ ಮುಂದಾಗುವ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇತ್ತು. ಈಗ ಏಕಾಏಕಿಯಾಗಿ ನ್ಯಾಯಾಂಗ ನಿಂದನ ಜೊತೆಗೆ ಬಂಧನದ ಎಚ್ಚರಿಕೆಯನ್ನು ಕೊಟ್ಟಿದೆ. ಈ ಕಾರಣಕ್ಕಾಗಿ ಈಗ ಮುಷ್ಕರವನ್ನು ವಾಪಸ್ ಪಡೆದುಕೊಂಡಿದ್ದಾರೆ. ಸಚಿನ್, ಧನ್ಯವಾದ ಮಹೇಶ್. ತಮ್ಮೆಲ್ಲ ಡೀಟೇಲ್ಸ್ಗಾಗಿ